ನಮಸ್ಕಾರ ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. 3 ಜನನೂ ಕುತ್ಕೊಂಡು ಕಡಲೆಪುರಿ ತಿಂತವ್ರು ಬೆಳಗ್ಗೆನೆ. ನಮ್ಮ ಸುಬ್ಬುಗೆ ಹಾಕೊಟ್ರೆ ಅವ್ನು ತುಂಬ ತಿಂತಾರೆ. ಅದು ಚುಬ್ಬು ಇಲ್ಲಿ ಆಯ್. ಚುಬ್ಬು ಆಯ್. ಕುಮ್ಮಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಹೇಳು. ಮಾಡಿ ಪಾಪು. ಚುಪ್ಪು ಬೇಡ, ಚುಪ್ಪು ನೀನು ನಾ ಮಾಡ್ಕೊ. ಚುಪ್ಪು ಬೇಡ, ಸಾಕು. ಅದೇ ನಾನಲ್ಲ ಅವನಿಗೆ. ತಿನ್ನ ಮಾಡ್ಕೊ. ಸೊ ಬೆಳಗ್ಗೆನೆ ಅಂದರೆ ಸುಮಾರು ಹೊತ್ತಾಯ್ತು ಸುಬ್ಬು ಎದ್ದು. ಅವನೇನಂದರೆ ಅರ್ಲಿ ಮಾರ್ನಿಂಗ್ ಬೇಕಪ್ಪ, 6 ಗಂಟೆಗೆ ಎದ್ಬಿಡ್ತಾನೆ. ಬೇಜ ಮೊನ್ನೆ ಬಾಯ್ಕ ಕೂಡ ಕೂಚ ಕೂಚ ತಿನ್ನು. ಸೊ ಬೆಳಗ್ಗೆನೇ ಎದ್ಬಿಡ್ತಾನೆ. ಆಮೇಲೆ ಆಡ್ಕೊಂಡಿದ್ದ. ನಾನು ಇವಾಗ ಹಾಲು ಹಾಕ್ಬಿಟ್ಟು ಸ್ನ್ಯಾಕ್ಸ್ ಕೊಟ್ಟಿದ್ದೆ. ನಾನು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ. ಸೊ ಸ್ನ್ಯಾಕ್ಸ್ ಕೊಟ್ಟಿದ್ದೀನಿ. ಇವರಿಬ್ಬರು ಎದ್ಬಿಟ್ಟು ಬಂದರು. ಸೊ ಬ್ರೇಕ್ಫಾಸ್ಟ್ಗೆಲ್ಲ ನಮ್ಮ ಅತ್ತೆ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ತಿದ್ದಾರೆ. ಯಾಕಂದರೆ ಸ್ವಾಮಿಗಳಿರೋದ್ರಿಂದ ಅವ್ರಿಗೆ ಮಡಿಯಾಗಿ ಮಾಡಬೇಕಲ್ವ, ಸೊ ಅದಕ್ಕೆ ಅವರೇ ಮಾಡ್ತಾಯಿದ್ದಾರೆ. ಯೂಶ್ವಲಿ ನಾನು ಮಾಡ್ತಾಯಿದ್ದೆ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ನ. ಬಟ್ ನಾನು ಎದ್ದು ಸ್ನಾನ ಮಾಡಿ ಎಲ್ಲ ಲೇಟ್ ಆಗುತ್ತೆ ಅಂತ ಅವರೇ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಸೊ ಇವತ್ತಿನ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಕಂಪ್ಲೀಟ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೋಡೋಣ ಹೆಂಗೆ ಹೋಗುತ್ತೆ ಇವತ್ತಿನ ದಿನ ಅಂತ. ಸೊ ವೆಲ್ಕಮ್ ಬ್ಯಾಕ್. ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಾರಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ಇವ್ರ ಮಕ್ಕಳದು ಆಟ ಹೆಂಗೆ ಅಂದರೆ ನೆನ್ನೆಯಿಂದ ನಾನು ನೋಡಿ ನಕ್ಕಿ ಸಾಕಾಯಿತು. ಸೊ ನೋಡೋಣ, ಸಾಧ್ಯ ಆದರೆ ಅವರು ಆಡೋವಾಗ ರೆಕಾರ್ಡ್ ಮಾಡ್ತೀನಿ. ನನಗೆ ಅಣ್ಣ ತಂಗಿ ಇಬ್ಬರು ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಸೊ ತೋರಿಸ್ತೀನಿ ಅವ್ರ ಕಾನ್ಸೆಪ್ಟ್ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ನಾವು ಹೋಗಿದ್ದ ದಿನ ಬೆಳಗ್ಗೆ ನಮ್ಮ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಭಜನೆ ಮಾಡಿಸಿದ್ರು ಮತ್ತು ಅಡುಗೆ ಎಲ್ಲ ಮಾಡಿದರು. ನಾವು ಬೆಳಗ್ಗೆನೇ ಹೋಗ್ಬೇಕು ಅಂದ್ಕೊಂಡ್ವಿ. ಬಟ್ ಯಶು ಸ್ಕೂಲಿಗೆ ಕಳಿಸ್ಬೇಕಾಗಿದ್ದರಿಂದ ಹೋಗೋಕ್ಕಾಗಿರಲಿಲ್ಲ. ಸೊ ಅದ್ರದ್ದು ಒಂದಷ್ಟು ಫೋಟೋ ಎಲ್ಲ ಅಲ್ಲೇ ಇತ್ತಲ್ಲ, ಅದಕ್ಕೆ ತಗೊಂಡೆ. ಸೊ ಹಾಗೆಯೇ ಇಲ್ಲಿ ನಮ್ಮ ಮನೇಲಿ ಇರುವಂಥ ಲಕ್ಷ್ಮೀ ಫೋಟೋ ತುಂಬ ಜನ ಕೇಳ್ತೀರಾ. ಅದು ನಮ್ಮ ಅಣ್ಣನೇ ತಂದುಕೊಟ್ಟಿದ್ದು. ಅಯ್ಯಪ್ಪ ಸ್ವಾಮಿಗೆ ಹೋದಾಗ ಇಲ್ಲಿ ನಮ್ಮ ಅಮ್ಮ ಮನೆಗೊಂದು, ನಮ್ಮ ಮನೆಗೊಂದು ಅಂತ ತಗೊಬಂದು ಕೊಟ್ಟಿದ್ದ. ತುಂಬ ಚೆನ್ನಾಗಿದೆ ಅದು. ವಿಶ್ವಾಸ್ ರೆಡ್ಡಿ ಅವ್ರು ಏನು ಮಾಡ್ತಾ ಇದ್ದೀರಾ? ಟಿವಿ ನೋಡ್ತಾ ಇದ್ದೀನಿ, ನ್ಯೂಸ್. ಆಮೇಲೆ ಇದು ಕನ್ನಡ ಟೆಕ್ ಫಾರ್ ಯು ಅಂತ ಒಂದು ಟೆಕ್ ಅದೊಂದು ವಿಡಿಯೋ ನೋಡ್ತಾ ಇದ್ದೀನಿ. ಅನಂತ ಪದ್ಮನಾಭ ಇನ್ನೊಂದು ಬಾಗಿಲು ತೆಗೆದಿರುತ್ತೆ, ಅದ್ರ ಬಗ್ಗೆ ಒಂದು ಹಾಕಿದ್ರು, ನೋಡ್ತಾ ಇದ್ದೀನಿ. ಇದು ಯಾವುದು? ಏನು ತಿನ್ರಿ? ನಿನ್ನ ಫೇವ್ರೇಟ್ ವಾಂಗಿಬಾತು. ಆಮೇಲೆ ಪಲ್ಯ ಏನೋ ಮಾಡಿ ನಾನು ಮಾಡಿದ್ದಾಯ್ತಾ ಇಲ್ಲ ಡಿಫ್ರೆಂಟ್ ಆಗಿತ್ತಾ? ಚೆನ್ನಾಗಿತ್ತು. ಡಿಫ್ರೆಂಟ್ ನಾನು ಅದಕ್ಕೆ ಮಾಡೋದು. ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಇದು ಅವರೆಕಾಳು ಕೂಟು. ಅದು ಒಂದು ಚೂರು. ನಮ್ಮ ಯಜಮಾನ್ರಿಗೆ ಅವರೆಕಾಳೆಲ್ಲ ಇಷ್ಟ ಆಗಲ್ಲ. ಫಸ್ಟ್ ಟೈಮ್ ಅಲ್ಲ ನೀನು ಬಂದಾಗ ವೆಜ್ ಮಾಡಿರೋದು. ಏನು ಮಾಡಿ ಸಮಯ ಸ್ವಾಮೀಜಿ. ಓಕೆ ಫ್ರೆಂಡ್ಸ್, ಇವಾಗ ಸ್ನಾನ ಮಾಡಿ ರೆಡಿ ಆಗಬೇಕು ನಾವು. ಮಲ್ಗ ಶರಣಂ ಹೇಳ್ರಿ. ಇವಾಗ ಮನೆಯಿಂದ ಹೊರಗಡೆ ಹೋಗುವಾಗ ಏನು ಮಾಡಬೇಕು? ಪೂಜೆ ಮಾಡಬೇಕು, ಮನೇಲಿ ಪೂಜೆ ಮಾಡಬೇಕು. ಮೇ ಬಿ ನಾನು ಈ ವ್ಲಾಗ್ ಹಾಕೋಷ್ಟರಲ್ಲಿ ನಮ್ಮಣ್ಣ ಮಾಲೆ ಬಿಚ್ಚಿರ್ತಾರೆ ಅಂತ ಅನ್ಕೋತೀನಿ. ಸೊ ನಾನು ರೆಗ್ಯುಲರಾಗಿ ಹೆಂಗೆ ಮಾತಾಡ್ತೀನೋ ಅದೇ ಥರ ವ್ಲಾಗಲ್ಲಿ ಮಾತಾಡ್ತೀನಿ. ನನಗೆ ಈ ಸ್ವಾಮಿ ಆ ಥರ ಎಲ್ಲರೂ ಒಂದೊಂದು ಸರಿ ಮರ್ತೋಗ್ಬಿಡ್ತೀನಿ, ಆ ಥರ ಆಗುತ್ತೆ. ಸೊ ಇಲ್ಲಿ ನಮ್ಮ ಊರ ಕಡೆ ಏನಂದರೆ ನಮ್ಮ ಯಜಮಾನರು ಮಾಲೆ ಹಾಕೊಂಡಾಗ ಮತ್ತು ನಮ್ಮ ಅಣ್ಣ ಮಾಲೆ ಹಾಕೊಂಡಾಗ ತುಂಬ ಡಿಫ್ರೆನ್ಸ್ ಇರುತ್ತೆ. ಅವರು ಇದು ವರ್ಷ ಸೇರಿ 8ನೇ ವರ್ಷ ಮಾಲೆ ಹಾಕೋತಿರೋದು. ಬಟ್ ನಾನು ಈ ವರ್ಷವೇ ಇರ್ಮುಡಿಗೆ ಹೋಗಿರೋದು, ನಾನು ಮದುವೆ ಆದಮೇಲೆ. ಸೊ ಫಸ್ಟ್ ಇಯರ್ ನಾನು ಹೋಗ್ತಿರೋದು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಅವರು ಇರ್ಮುಡಿ ಕಟ್ಟಿಸ್ಕೊಳ್ತಕ್ಕೂ ಮುಂಚೆ ಮನೆಯಲ್ಲಿ ಎಲ್ಲ ಮಡಿ ಮಾಡಿಕೊಂಡು
ಪಾಪ ನಮ್ಮ ಅಮ್ಮನೂ ನಮ್ಮ ಅತ್ತಿಗೆ ಬೆಳಗ್ಗೆಯಿಂದ ಮಾಡ್ತಾನೇ ಇದ್ದರು. ಸೊ ಮಡಿ ಮಾಡಿಕೊಂಡು ಮನೆ ದೇವ್ರ ಪೂಜೆ ಮಾಡಿ ತಂದೆ ತಾಯಿ ಪಾದಕ್ಕೆ ಪೂಜೆ ಮಾಡಿ ಇಲ್ಲಿಂದ ಹೊರಡ್ತಾರೆ. ಸೊ ಅದನ್ನು ನಾನು ರೆಕಾರ್ಡ್ ಮಾಡಿದ್ದೀನಿ. ಇದೊಂಥರ ಸಾಂಪ್ರದಾಯಿಕವಾದ ಆಚರಣೆ ಅಂತ ಹೇಳ್ಬೋದು. ತಮ್ಮನ್ನು ತಾವು ಯಾವುದೇ ದುಶ್ಚಟಗಳಿಂದ ಅಥವಾ ಯಾವುದೇ ನಾವು ಕಲ್ತಿರುವಂಥ ಹ್ಯಾಬಿಟ್ಸ್ಗಳಿಂದ ಸ್ಥೀಮಿತವಾಗಿ ಮನಸ್ಸನ್ನು ಇಟ್ಕೊಳ್ಳೋದಕ್ಕೆ ಅಥವಾ ನಮ್ಮನ್ನು ನಾವು ಒಂದು ಸ್ಟೇಜ್ನಲ್ಲಿ ಅಥವಾ ಏನು ನನಗೆ ಬ್ಯಾಲೆನ್ಸ್ಡಾಗಿ ನಮ್ಮ ಮನಸ್ಸನ್ನು ಇಟ್ಕೊಳ್ಳೋದಕ್ಕೆ ಇದು ಒಂದು ವ್ರತ ಅಂತ ಹೇಳ್ಬೋದು. ನಮ್ಮ ಅಣ್ಣ ಸತತವಾಗಿ 41 ಮಂಡಲ ಸಂಪೂರ್ಣವಾಗಿ ವ್ರತನ ಮಾಡಿರೋಂಥದ್ದು ಫಸ್ಟ್ ಟೈಮ್. ಅಂದರೆ ನಮ್ಮ ಮನೆಯವರು ಯೂಶ್ವಲಿ 3 days 5 days ಹಂಗೆ ಹಾಕೋತಾರೆ. ಬಟ್ ಇವರು 41 ದಿನ ಹಾಕ್ಕೊಂಡಿದ್ರು. ನಮ್ಮ ಮನೇಲಿ ಪಾಪ ಯಾರೂ ನಾನ್ ವೆಜ್ಜು ತಿಂದಿಲ್ಲ, ಏನೂ ಮಾಡಿಲ್ಲ ಪಾಪ. ಮಕ್ಕಳು ಕೂಡ ಅಷ್ಟೇ ಹಂಗೆ ಇದ್ದಾರೆ. ಸೊ ಇಲ್ಲಿ ನಮ್ಮ ಅಪ್ಪ ಅಮ್ಮಂಗೆ ಇಬ್ರಿಗೂ ಪಾದ ಪೂಜೆ ಮಾಡಿ ಹೊರಡ್ತಾ ಇರೋದು. ನಮ್ಮಮ್ಮ ನಮ್ಮ ಅಪ್ಪ ನಾನು ನಮ್ಮ ಅತ್ತಿಗೆ ಎಲ್ಲ ನಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಅಣ್ಣ ಒಂದು ಸ್ವಲ್ಪ ನಾನು ಹೆಂಗೋ ಒಂದು ಸ್ವಲ್ಪ ಅವನು ಹಂಗೆ ಅಂದರೆ ಕೋಪ ಜಾಸ್ತಿ, ಅವನಿಗೂ ಅಷ್ಟೇ ನನಗೂ ಅಷ್ಟೇ. ಸೊ ಯಾವಾಗಲೂ ಮನೆಯಲ್ಲಿ ಏನಾದರೂ ಒಂದು ಚಿಕ್ಕ ಚಿಕ್ಕ ವಿಚಾರಕ್ಕೂ ಅಮ್ಮಂಗೆ ಅತ್ತಿಗೆಗೆ ಅಪ್ಪಂಗೆ ಎಲ್ಲರಿಗೂ ಬೈತಾ ಇರ್ತಾನೆ. ಸೊ ಇವಾಗ ಪಾದ ಪೂಜೆ ಮಾಡ್ತಾಯಿದ್ದಾನೆ ಅಂತ ನಮಗೆಲ್ಲ ನಗು ಬಂತು ಅಷ್ಟೇ. ಒಂಥರ ಅನ್ನಿಸ್ತಾ ಇತ್ತು. ಸೊ ಹಂಗಿರೋನು ಹಿಂಗೆ ಮಾಡ್ತಾಯಿದ್ದಾಗ ಒಂಥರ ಖುಷಿ ಅನಿಸುತ್ತೆ. ಮತ್ತು ನೆಕ್ಸ್ಟ್ ಮೂಮೆಂಟ್ ಅವ್ನ ಬಾಯಲ್ಲಿ ಏನು ಬರ್ಬೋದು ಅಂತ ನಾವು ಇಮ್ಯಾಜಿನ್ ಮಾಡ್ಕೊಂಡು ನಗ್ತಾಯಿದ್ವಿ ಅಷ್ಟೇ. ಸೊ ನಮಗೆಲ್ಲ ಅವನು ಈ ಥರ ಸಾಫ್ಟಾಗಿರೋದು ನೋಡೋದಕ್ಕೆ ಒಂದು ಸ್ವಲ್ಪ ರೇರ್ ಅಂತ ಹೇಳ್ಬೋದು. ಅವನಿಗೆ ಕೋಪ ಜಾಸ್ತಿ ಮತ್ತು ಎಲ್ಲರ ಹತ್ರ ಕಿರ್ಚಾಡೋದು ಜಾಸ್ತಿ. ಸೊ ನಾನು ಆ ಥರ ಎಲ್ಲ ಮಾಡಲ್ಲ, ನನಗೂ ಕೋಪ ಬರುತ್ತೆ ಇಲ್ಲ ಅಂತಲ್ಲ. ಬಟ್ ನಮ್ಮ ಅಣ್ಣ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಂಡು ಕಿರ್ಚಾಡ್ತಾನೆ. ಸೊ ಅದನ್ನು ಎಲ್ಲರೂ ನೆನೆಸ್ಕೊಂಡು ನಗ್ತಾಯಿದ್ವಿ. ನಮ್ಮಪ್ಪ ನಮಸ್ಕಾರ ಮಾಡಿಕೊಂಡು ದುಡ್ಡು ಕೊಡ್ತಾರೆ, ಅದು ಕೊಡಬೇಕಂತಿದ್ದು ಮನೆಯಿಂದ ಹೋಗುವಾಗ. ನಮ್ಮಪ್ಪನೂ ಅಷ್ಟೇ ಸತತವಾಗಿ ಒಂದು 18-20 ವರ್ಷ ಮಾಲೆ ಹಾಕ್ಕೊಂಡಿದ್ದಾರೆ. ಲಾಸ್ಟ್ ವರ್ಷ ಯಾವಾಗ ಬಿಟ್ಟಿದ್ದು ಅಂದರೆ ನಾನು ನಮ್ಮಣ್ಣ ನಮ್ಮಪ್ಪನ ಜೊತೆ ಹೋಗಿದ್ವಿ ಅಯ್ಯಪ್ಪ ಸ್ವಾಮಿಗೆ. ನಾನು ಹೋಗಿದ್ದೀನಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು. ಸೊ ಹೋದಾಗ ಒಂದು ಕಾರಲ್ಲಿ ಕರ್ಕೊಂಡು ಹೋಗಿರೋ ನಮ್ಮ ಪಪ್ಪ, ಆ ಕಡೆ ನಾನು ಈ ಕಡೆ ನಮ್ಮ ಅಣ್ಣ ಇಬ್ಬರು ಟಾರ್ಚರ್ ಕೊಟ್ಟು ನಮ್ಮ ಅಪ್ಪಂಗೆ ಅದೇ ಲಾಸ್ಟ್ ಇಯರ್ ಅಂತ ಫಿಕ್ಸ್ ಆಗಿ ಅವತ್ತಿಂದ ಮಾಲೆನೇ ಹಾಕ್ಕೊಂಡಿಲ್ಲ. ಸೊ ನಮ್ಮಪ್ಪ ಈಗಲೂ ಹೇಳ್ತಾರೆ, ಇವರಿಬ್ಬರೂ ಕರ್ಕೊಂಡು ಹೋದೆ ಅವತ್ತೇ ಲಾಸ್ಟ್ ಅಂತ. ಸೊ ನಮ್ಮಪ್ಪನೂ ಅಷ್ಟೇ ಗುರುಸ್ವಾಮಿಗಳಾಗೋವರೆಗೂ ಹಾಕ್ಕೊಂಡಿದ್ದಾರೆ. ಬಟ್ ಇವಾಗ ಹೋಗ್ತಾಯಿಲ್ಲ ಅಷ್ಟೇ. ನಮ್ಮ ಅಣ್ಣ ಇವಾಗ 8ನೇ ವರ್ಷ ಹೋಗ್ತಾ ಇರೋದು. ಅವರು ನೆಕ್ಸ್ಟ್ ಇಯರು ಗುರುಸ್ವಾಮಿ ಆಗ್ಬೋದೇನೋ, ನನಗೂ ಕರೆಕ್ಟಾಗಿ ಕ್ಲಾರಿಟಿ ಇಲ್ಲ. ಸೊ ಲಾಸ್ಟಲ್ಲಿ ಮನೆ ಮುಂದೆ ದೃಷ್ಟಿ ತೆಗೆದು ಕಾಯಿ ಹೊಡೆದ್ಮೇಲೆ ಹಿಂತಿರುಗಿ ನೋಡ್ದಿರೋ ಹೋಗಬೇಕು ಅಂತ. ಇದು ನಾವು ಚಿಕ್ಕವರಿದ್ದಾಗ ನಾವು ಮಾಲೆ ಹಾಕ್ಕೊಂಡಾಗಿಂದನೂ ನಮ್ಮಪ್ಪ ಆಚರಿಸ್ತಾರೆ ಈ ಆಚರಣೆನ. ಅದನ್ನೇ ನಮ್ಮ ಅಣ್ಣನೂ ಇವಾಗಲೂ ಫಾಲೋ ಮಾಡ್ತಾಯಿದ್ರು. ಇಲ್ಲಿ ನಮ್ಮ ಮನೆ ಹತ್ರ ಕೆಳಗಡೆ ಇರ್ಮುಡಿ ಕಟ್ಟೋದು. ಸೊ ಅಲ್ಲಿಗೆ ಹೋಗಬೇಕು. ಸುಮಾರು ಜನ ಸ್ವಾಮಿಗಳಿದ್ದರು. ಇವ್ರ ಹೆಸರು ಯಾವಾಗ ಮೈಕಲ್ಲಿ ಅನೌನ್ಸ್ ಮಾಡ್ತಾರೋ ಅವಾಗ ಹೋಗಬೇಕು ಅಂತ ಹೇಳಿದರು. ಸೊ ಅವರೇ ಫೋನ್ ಮಾಡಿ ಕರೆದ್ರು, ನಾವೆಲ್ಲ ಹೋದ್ವಿ. ತುಪ್ಪದ ಕಾಯಿ ತುಂಬ್ತಾ ಇದ್ದಾರೆ. ಫಸ್ಟಿಗೆ ಅವರು ಮಕ್ಕಳು ಎಲ್ಲ ಅಂದರೆ ನಮ್ಮ ಅಣ್ಣನ ಮಕ್ಕಳು, ನಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ತುಪ್ಪದ ಕಾಯಿ ತುಂಬಿದ್ರು. ಅದಾದಮೇಲೆ ನಾವು ಸುಬ್ಬು ಕೈಲೊಂದು ತುಪ್ಪದ ಕಾಯಿ ಕಳಿಸ್ಬೇಕಾಗಿತ್ತು. ಈ ವರ್ಷ ನಮ್ಮ ಮನೆಯವರೇ ಹೋಗ್ತಾರೆ. ಲಾಸ್ಟ್ ಇಯರ್ ಹೋಗಿದ್ರು ಅವರು. ಈ ವರ್ಷ ನಮ್ಮ ಮನೆಯವರೇ ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ರಶ್ ತುಂಬ ಇರೋದ್ರಿಂದ ಈ ಸರಿ ಬೇಡ, ನೆಕ್ಸ್ಟ್ ಇಯರ್ ಹೋಗ್ತೀನಿ ಅಂತ ಹೇಳಿದ್ರು. ಸೊ ಹೆಂಗೋ ನಮ್ಮ ಅಣ್ಣ ಹೋಗ್ತಾ ಇದ್ನಲ್ಲ, ಸುಬ್ಬು ಕೈಲಿ ತುಪ್ಪದ ಕಾಯಿ ತುಂಬಿಸ್ಬೇಕು ಅಂತ ಹೇಳಿ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದ ಪರ್ಪಸ್ಸೇ ಅದು. ಸೊ ನಾನು ಇದನ್ನು ಓಪನಾಗಿ ಹೇಳಬೇಕು ಅಂದರೆ ನಮ್ಮ ಯಶು ಆಗಿರ್ಬೋದು ಅಥವಾ ನಮ್ಮ ಸುಬ್ಬು ಆಗಿರ್ಬೋದು, ಇಬ್ಬರೂ ನಮಗೆ ಹುಟ್ಟಿದ್ದು ಅಯ್ಯಪ್ಪ ಸ್ವಾಮಿ ವರದಲ್ಲೇ. ನಾವು ಅಯ್ಯಪ್ಪ ಸ್ವಾಮಿ ವ್ರತ ಮಾಡಿ ಹರಕೆ ಮಾಡ್ಕೊಂಡ್ಮೇಲೇ ಇಬ್ಬರೂ ಹುಟ್ಟಿರೋದು ಅಂತಲೇ ಹೇಳ್ಬೋದು. ಸೊ ತುಂಬ ಒಂಥರ ನಂಬಿರುವಂಥ ದೇವರಲ್ಲೇ ಅಯ್ಯಪ್ಪ ಸ್ವಾಮಿ ಕೂಡ ಒಂದು. ಅಯ್ಯಪ್ಪ ಸ್ವಾಮಿ ವ್ರತನ ತುಂಬ ಕಟ್ಟುನಿಟ್ಟಾಗಿ ಮಾಡ್ತಾರೆ ನಮ್ಮ ಮನೆಯವ್ರ ಹತ್ರ ಅಷ್ಟೇ. ಸೊ ಅಯ್ಯಪ್ಪ ಸ್ವಾಮಿಲಿ ಕೇಳ್ಕೊಬಂದ್ಮೇಲೆ ಇಬ್ಬರು ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಆಗೋದೇ ಇಲ್ಲ, ತುಂಬ ಟಫ್ ಇದೆ ಅಂತಲೇ ಹೇಳಿದಾಗ ಅಲ್ಲಿ ಹೋಗಿ ಹರಕೆ ತೀರಿಸ್ಬಿಟ್ಟು ಬಂದಮೇಲೆ ನನಗೂ ಸೆಕೆಂಡ್ ಬೇಬಿಗೆ ಪ್ಲ್ಯಾನ್ ಆಗಿದ್ದು ಅಥವಾ ಆಗಿದ್ದು ಮಗು ಹುಟ್ಟಿದ್ದು ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾವು ತುಪ್ಪದ ಕಾಯಿ ತುಂಬಿಸ್ತೀವಿ ಅಂತ ಹರಕೆ ಹೊತ್ಕೊಂಡಿದ್ವಿ. ಹಾಗೆ ಮನೆಯಲ್ಲಿ ಪಡಿ ಪೂಜೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ವಿ. ಬಟ್ ಈ ವರ್ಷ ಸಾಧ್ಯ ಆಗಿಲ್ಲ. ನೆಕ್ಸ್ಟ್ ಇಯರ್ ಖಂಡಿತವಾಗ್ಲೂ ನಮ್ಮ ಮನೆಯವ್ರು ಮಾಲೆ ಹಾಕೊಂಡ್ಮೇಲೆ ಪಡಿ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗಾಗುತ್ತೆ ಅಂತ. ಜೊತೆಗೆ ನಮ್ಮ ಮನೆಗೆ ನಮ್ಮ ಅತ್ತೆ ಮಾವ ಎಲ್ಲರೂ ಬಂದಿದ್ರು. ಅಂದರೆ ನಮ್ಮ ಅಮ್ಮನ ತಮ್ಮಂದರು ಮತ್ತು ಅವ್ರ ವೈಫು ಅಂದರೆ ನಮ್ಮ ಅತ್ತೆದಿರು ಎಲ್ಲ ಬಂದಿದ್ದರು.
ಸೊ ಎಲ್ಲರೂ ಇರುಮುಡಿ ಕಟ್ಟೋ ಜಾಗಕ್ಕೆ ಬಂದಿದ್ರು. ಸೊ ಇವಾಗ ಸುಬ್ಬು ಕೈಲಿ ತುಪ್ಪದ ಕಾಯಿನ ತುಂಬಿಸ್ತಾ ಇರೋದು. ಸೊ ಸುಬ್ಬುದ ಹರಕೆ ಇತ್ತಲ್ಲ, ಅದಕ್ಕೆ ಕರ್ಕೊಂಡು ಹೋಗಿದ್ದಿದ್ದು. ಮತ್ತು ನಾನು ನಮ್ಮ ಅಮ್ಮನ ಮನೇಲಿ ಈ ಸರಿ ಪಡಿ ಪೂಜೆ ಮಾಡ್ಸೋಣ ಅಂದ್ಕೊಂಡೆ, ಬಟ್ ಟೈಮ್ ನನಗೆ ಸಾಕಾಗಲಿಲ್ಲ ಅಲ್ಲಿಗೆ ಹೋಗೋದು. ಮತ್ತು ಪ್ರಿಪ್ರೇಷನ್ ಮಾಡ್ಕೋಬೇಕಂದ್ರೆ 2-3 ದಿನ ಮುಂಚೆ ಹೋಗಬೇಕು, ಆ ಥರ ಎಲ್ಲ ಇತ್ತು. ಸೊ ಟೈಮ್ ಶಾರ್ಟೇಜ್ ಇದ್ದಿದ್ದರಿಂದ ನೆಕ್ಸ್ಟ್ ಇಯರ್ ಇಲ್ಲೇ ಮಾಡ್ಸೋಣ ಅಂತ ಅಂದ್ಕೊಂಡ್ವಿ. ಸೊ ಹೆಂಗೂ ನಮ್ಮ ಅಣ್ಣ ಹೋಗ್ತಿದ್ರಲ್ಲ ಅಂತ ಹೇಳಿ ಇಲ್ಲಿ ತುಪ್ಪದ ಕಾಯಿ ತುಂಬಿಸಿದ್ದು, ಸುಬ್ಬು ಹರಕೆ ತೀರಿಸಿದ್ದು. ನಮ್ಮ ಮನೆಯವರೇ ಹೋಗಬೇಕು ಅನ್ನೋದೊಂದಿದೆ, ಬಟ್ ಅಣ್ಣ ಅಲ್ವಾ ಹೋಗ್ತಾರೆ ಅಂತ ಹೇಳಿ ತುಂಬಿಸಿರೋಂಥದ್ದು. ಚೆನ್ನಾಗಿ ಅನಿಸ್ತು. ಅಲ್ಲೂ ಅಷ್ಟೇ ತುಂಬ ಕಂಪೋಸ್ಡಾಗಿ ಎಲ್ಲರೂ ಗೊತ್ತಿರೋರೇ ಆಗಿರೋದ್ರಿಂದ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಸೊ ವಿಡಿಯೋ ಮಾಡ್ತಾರೆ ನಮ್ಮ ಅಣ್ಣ ಫ್ರೆಂಡು. ಎಲ್ಲರೂ ಅಷ್ಟೇ ಊರಲ್ಲೂ ತುಂಬ ಸಪೋರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಕಾಯಿ ತುಂಬಿಸಿ ಆ ಕಾಯಿನ ಈ ಬ್ಯಾಗ್ ಇರುತ್ತೆ ಅದಕ್ಕೆ ಅಂತಲೇ. ಸೊ ಅದರೊಳಗಡೆ ಹಾಕಿ ಎಲ್ಲರೂ ಅಕ್ಕಿ ತುಂಬಿಸಿ ಕಾಲಿಗೆ ಬಿದ್ದು ಕಳಿಸ್ಕೊಡೋದು. ನಾನು ಅವರು ವ್ಯಾನ್ ಅಂದರೆ ಬಸ್ ಮಾಡಿದರು. ಬಸ್ಸಲ್ಲಿ ಹೋಗೋವರೆಗೂ ವೆಯ್ಟ್ ಮಾಡು ಅಂತ ನಮ್ಮಮ್ಮ ಹೇಳಿದ್ರು, ಬಟ್ ತುಂಬ ಲೇಟ್ ಆಗೋಯ್ತಂತೆ. ನಾನು ಹಿಂದೆನೇ ಹೊರಟ್ಬಿಟ್ಟೆ, ಅಂದರೆ ಇರುಮುಡಿ ಆಗಿ ಹಿಂದೆನೇ ಹೊರಟೆ. ಅವ್ರು ಬಿಟ್ಟಿದ್ದು 7-8 ಗಂಟೆ ಆಗಿತ್ತು. ನಾವು ಅಷ್ಟೆಲ್ಲ ಆಲ್ರೆಡಿ ನಾವು ಮನೆಗೆ ರೀಚ್ ಆಗೋಗಿದ್ವಿ. ಸೊ ನೋಡಿ ಅಯ್ಯಪ್ಪ ಸ್ವಾಮಿ, ನಂಗೆ ಅದೇನೋ ನೋಡಿದ್ರೆ ಒಂಥರ 18 ಮೆಟ್ಲಿಟ್ಬಿಟ್ಟು ಪೂಜೆ ಮಾಡಿರ್ತಾರಲ್ಲ, ಅದನ್ನು ನೋಡಿದ ತಕ್ಷಣ ನಾನು ಮಾಲೆ ಹಾಕ್ಕೊಂಡಿದ್ದು, ಆಮೇಲೆ ಆ ಮೆಮೊರೀಸ್ ಎಲ್ಲ ನೆನಪಿಗೆ ಬರುತ್ತೆ. ತುಂಬ ಚೆನ್ನಾಗಿತ್ತು ಆವಾಗಂತೂ. ನಮ್ಮಪ್ಪ ನಮ್ಮ ಮಕ್ಕಳ ಜೊತೆ ಕರ್ಕೊಂಡು ಹೋಗಿದ್ರು. ಅದೊಂಥರ ಬೆಸ್ಟ್ ಮೆಮೊರಿ ಅಂತ ಹೇಳ್ಬೋದು. ಇವಾಗಲೂ ನಾನು ಅದನ್ನು ನೆನೆಸ್ಕೊಂಡ್ರೆ ಒಂಥರ ಬ್ಲೆಸ್ಡ್ ಅಂತ ಅನಿಸುತ್ತೆ. ಇರುಮುಡಿ ಎಲ್ಲ ಎತ್ಕೊಂಡು ಹೋಗಿದ್ದು ಅದೆಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ. ನಾನು ನಮ್ಮಣ್ಣ ಮತ್ತು ಇನ್ನೊಬ್ಬಳು ನನ್ನ ಫ್ರೆಂಡು, ನಮ್ಮ ಏಜ್ ಗ್ರೂಪೇನೆ. ಸೊ 3 ಜನ ಕನ್ನಿಸ್ವಾಮಿಗಳು ಹಾಕ್ಕೊಂಡಿದ್ದು. ಎಲ್ಲರೂ ಆಶೀರ್ವಾದ ತಗೊಳ್ಳೋದು, ಭಜನೆ ಮಾಡೋದು, ಪ್ರತಿಯೊಬ್ಬರು ಮನೆಗೆ ಹೋಗಿ ಊಟ ಮಾಡೋದು, ಅದೆಲ್ಲ ತುಂಬ ಚೆನ್ನಾಗಿತ್ತು. ಒಂಥರ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ನಮ್ಮಪ್ಪ ನಂಗೆ ಕೊಟ್ಟಿರೋದು ಅಂತ ಹೇಳ್ಬೋದು. ಸೊ ನಾನು ಅದು ಮೆಚ್ಯೂರ್ಡ್ ಆಗೋಕ್ಕಿಂತ ಮುಂಚೆ ಚಿಕ್ಕ ಮಗು ಇದ್ದಾಗ, ಆ್ಯಕ್ಚುಲಿ 3 ಸ್ಟ್ಯಾಂಡರ್ಡ್ ಇರ್ಬೋದು, ಆವಾಗ ಕರ್ಕೊಂಡೋಗಿದ್ರು ನನ್ನ. ತುಂಬ ಚೆನ್ನಾಗಿ ಅನಿಸಿತ್ತು ಫೀಲ್. ಇವಾಗಂತೂ ನಾನು ಹೋಗೋಕ್ಕಾಗಲ್ಲ, ಮುಂದೆ ಯಾವಾಗಾದರೂ ಮುದುಕಿ ಆದಾಗ ನೋಡೋಣ. ಸೊ ಇಲ್ಲಿ ನೋಡಿ ಈ ಥರ ಅಕ್ಕಿನ ಅದು ಇರುಮುಡಿ ಬ್ಯಾಗ್ ಒಳಗಡೆ ಹಾಕಬೇಕು. ಅಂದರೆ ಯಾರೆಲ್ಲ ಬಂದಿರ್ತಾರೋ ಅವರೆಲ್ಲ ಕಾಯಿನ್ ಸಮೇತ ಹಾಕಬೇಕು ಅಂತ ಹೇಳ್ತಾರೆ. ಸೊ ಈ ಥರ ಹಾಕ್ಕೊಂಡು ಯಾರೆಲ್ಲ ಸಂಬಂಧಿಕರು ಅಥವಾ ಗೊತ್ತಿರೋರು ಯಾರೆಲ್ಲ ಬಂದಿರ್ತೀವೋ ಅವರೆಲ್ಲ ಹಾಕಿ ಆಮೇಲೆ ಅವ್ರು ಇರುಮುಡಿನ ಒಂದು ಕಡೆ ಇಡ್ತಾರೆ. ಸುಮಾರು ಜನ ಸ್ವಾಮಿಗಳಿದ್ದರು. ಅದರಲ್ಲಿ ನಮ್ಮ ಅಣ್ಣ ಸ್ವಾಮಿನೇ ಜಾಸ್ತಿ ಹೊತ್ತು ದಿನ ವ್ರತ ಮಾಡಿರೋದು ಅಂತಲೇ ಹೇಳ್ಬೋದು. ಅವ್ರ ಕೋಪನ, ಅವ್ರ ಆ್ಯಂಗರ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ. ಬಟ್ ಸ್ವಾಮಿ ಆದರೂ ನಮ್ಮ ಅಣ್ಣ ಕೋಪ ಮಾಡ್ಕೊಳ್ಳೋದು, ಕಿರ್ಚಾಡೋದೆಲ್ಲ ಬಿಟ್ಟಿರಲಿಲ್ಲ, ಕಿರ್ಚಾಡ್ತಾನೆ ಇದ್ದರು. ಸೊ ಅಷ್ಟೇ ಹೇಳಬೇಕು. ವ್ಲಾಗ್ ನೋಡ್ತಾಯಿದ್ರೆ ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದು ಹೇಳೋಕ್ಕೆ ಸುಲಭ, ಮಾಡ್ಕೊಳ್ಳೋದು ಕಷ್ಟ. ನನಗೂ ತುಂಬ ಜನ ಹೇಳ್ತಾರೆ ಕೋಪ ಜಾಸ್ತಿ, ಕೋಪ ಕಡಿಮೆ ಮಾಡ್ಕೊಳ್ಳಿ ಅಂತ. ಬಟ್ ಇಂಪಾಸಿಬಲ್, ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ, ಅದೇನು ಮಾಡೋಕ್ಕಾಗಲ್ಲ. ಸೊ ಇವಾಗ ತಲೆ ಮೇಲೆ ಇರುಮುಡಿ ಹೊತ್ಕೊಂಡು ಪಕ್ಕಕ್ಕಿಟ್ಟು ಹೋಗ್ತಾ ಇರೋದು. ಅದೆಲ್ಲ ನಮ್ಮ ಅಣ್ಣನ ಫ್ರೆಂಡ್ಸೇನೆ. ಸೊ ಅಷ್ಟೇ ಫ್ರೆಂಡ್ಸ್. ಇದು ನಮ್ಮ ನಮ್ಮ ಮನೆ ಇದೆಯಲ್ಲ, ಅದರಿಂದ ಸ್ವಲ್ಪ ಮೇಲೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲಿ ಇರುಮುಡಿ ಮಾಡ್ತಾರಂಥದ್ದು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ದೇವಸ್ಥಾನ ಸ್ವಲ್ಪ ಚೆನ್ನಾಗಿರಲಿಲ್ಲ. ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಓಡಾಡ್ಬೋದು. ಮೊದಲೆಲ್ಲ ಹಾವುಗಳ ಕಾಟ ಆ ಥರ ಎಲ್ಲ ಹೇಳ್ತಾಯಿದ್ರು, ಬಟ್ ಇವಾಗ ಹಂಗೆಲ್ಲ ಓಡಾಡ್ಬೋದು, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸ್ವಾಮಿಗಳೆಲ್ಲ ಇಷ್ಟು ದಿನ ಇಲ್ಲೇ ಇದ್ದಿದ್ದು. ಮತ್ತು ಇನ್ನೊಂದು ಬ್ಯಾಚು ನೆಕ್ಸ್ಟು ಹೋಗುತ್ತೆ, ಅವರು ಕೂಡ ಇಲ್ಲೇ ಇದ್ದಾರಂತೆ ಹೇಳ್ತಾಯಿದ್ರು. ಸೊ ಇಲ್ಲಿ ನೋಡಿ ಇರುಮುಡಿ ಎಲ್ಲ ಇಲ್ಲಿ ಜೋಡಿಸಿಟ್ಟಿದ್ದಾರೆ. ಸೊ ನಮ್ಮ ಅಣ್ಣಂದು 17ನೇದೋ 18ನೇದೋ ಇರಬೇಕು. ಸೊ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಿದ್ವಿ. ಸುಮಾರು 4 ಗಂಟೆಗೆ ಒಂದು ಇರುಮುಡಿ ಆಗಿತ್ತು. ಸೊ ಇದಾದಮೇಲೆ ನಾವು ಆ್ಯಸ್ ಯೂಶ್ವಲ್ ಸ್ವಾಮಿಗಳಿಗೆ ಅವರು ಹೋಗ್ಬಿಟ್ಟು ಬರಲಿ ಅಂತ ಬಾಯಲ್ಲಿ ಹಾರೈಸಿ ಅವರ ಆಶೀರ್ವಾದ ತಗೊಂಡು ಅಲ್ಲಿಂದ ಹೊರಟ್ವಿ. ಸೊ ನೋಡ್ಬೋದು, ನಾನು ನನ್ನ ಮಗ ನಿಂತಿದ್ದೀವಿ. ನಮ್ಮ ಅಣ್ಣಂಗೆ ಕಾಲಿಗೆ ಬಿದ್ದು ದಕ್ಷಿಣೆ ಕೊಟ್ಟು ನಾವು ಹೊರಟಿದ್ದೀವಿ. ದಕ್ಷಿಣೆಗೆ ಅವರು ವಾಪಸ್ ಬರುವಾಗ ಅಲ್ಲಿಂದ ಗಿಫ್ಟ್ ತಂದು ಕೊಡ್ತಾರೆ. ಸೊ ಅಷ್ಟೇ, ಎವ್ರಿ ಇಯರ್ ಹಿಂಗೆ ಆಗುತ್ತೆ. ನಾನು ಕೊಡದೆ ಹೋಗಲಿ, ನಮ್ಮಣ್ಣ ನನ್ನ ಗಿಫ್ಟ್ ತಂದು ಕೊಡೋದು ಮರೆಯಲ್ಲ. ಮರೆತರೆ ನಾನು ಬಿಡೋಲ್ಲ ಅಂತ ಅವ್ರಿಗೂ ಗೊತ್ತು. ಸೊ ಅದಕ್ಕೆ ಎವ್ರಿ ಇಯರ್ ಅವ್ರ ಮನೆಗೆ ಏನು ತೊಗೊಬರ್ತಾರೆ ಅದನ್ನು ನನಗೂ ತಂದು ಕೊಡ್ತಾರೆ. ಅದಕ್ಕೆ ಎಕ್ಸಾಂಪಲ್ ಲಕ್ಷ್ಮೀ ಫೋಟೋ ಅವರು ಗೋಲ್ಡನ್ ಟೆಂಪಲಿಂದ ತೊಗೊಬಿಟ್ಟು ಬಂದಿದ್ರು. ಸೊ ಅದನ್ನು ನಾನು ಇವಾಗಲೂ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್. ಇದಾದಮೇಲೆ ನಾನು ಅಲ್ಲಿಂದ ಹೊರಟು ಮನೆಗೆ ಅಂದರೆ ಬಿಡದಿಗೆ ಬಂದೆ. ಸೊ ಇಷ್ಟೇ ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಾರಲ್ಲಿ ಟ್ರಾವೆಲ್ ಮಾಡೋ ವಿಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.